ಎಲ್ರಿಗೂ ನಮಸ್ಕಾರ. ಇದು ಸಂಕ್ರಾಂತಿ ಹಬ್ಬದ ಇಂದಿನ ದಿನದ ವ್ಲಾಗ್. ಆಫೀಸ್ ಮುಗಿಸ್ಕೊಂಡು ನಾನು ಮನೆಗೆ ಹೋಗಬೇಕು. ನನ್ನ ಹಸ್ಬೆಂಡ್ ಪಿಕ್ ಮಾಡೋಕ್ಕೆ ಬರ್ತಾರೆ ಅಂದರೆ ಮಾತ್ರ ನಾನು ಮೆಟ್ರೋದಲ್ಲಿ ಬರ್ತೀನಿ, ಇಲ್ಲ ಆಫೀಸ್ ಬಸ್ಸಲ್ಲೇ ಮನೆಗೆ ರೀಚ್ ಆಗ್ತೀನಿ. ಸೊ ಅವರು ಬಂದಿದ್ದರು, ಹಾಗೆ ದೇವಸ್ಥಾನಕ್ಕೆ ಹೋಗಿದ್ವಿ. ಹಬ್ಬದ ಹಿಂದಿನ ದಿನ ಆಗಿದ್ದರಿಂದ ತುಂಬ ಚೆನ್ನಾಗಿ ಇಲ್ಲಿ ರೆಡಿ ಮಾಡಿದರು. ದೇವರಂತೂ ಎಷ್ಟು ಕಳೆ ಆಗಿತ್ತು. ಫುಲ್ಲು ಲೈಟಿಂಗ್ ಸೆಟ್ಟಿಂಗ್ ಮಾಡಿ ಎಲ್ಲ ಅಲಂಕಾರ ಮಾಡಿದರು. ನಾವು ಹೋಗಿದ್ದು ತುಂಬ ಫೇಮಸ್ ಆಗಿರುವಂಥ ಬಂಡೆ ಮಹಾಕಾಳಿಯಮ್ಮ ಟೆಂಪಲ್ಗೆ. ಸೊ ಇಲ್ಲಿ ಹಸುಗಳ ಗೊಂಬೆ ನೋಡಿ ಎಷ್ಟು ಚೆನ್ನಾಗಿತ್ತು. ಪ್ರಸಾದನ ತಿಂದ್ಬಿಟ್ಟು ಹಾಗೆ ಒಂದು ಪ್ಲೇಟ್ ಚಾಟ್ಸ್ನ ತಿಂದ್ಕೊಂಡು ಮನೆಗೆ ಬಂದೆ. ಕೆಲವೊಂದು ಹಬ್ಬದ ಐಟಮ್ಸ್ನ ತೊಗೊಂಡು ಮನೆಗೆ ರೀಚ್ ಆಗೋಷ್ಟೊತ್ತಿಗೆ 8:15 ಆಯಿತು. ಸೊ ನಾನು ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಕೊಂಡು ಹಾಗೆ ಮುಂದಿನ ಕೆಲಸಗಳನ್ನ ಸ್ಟಾರ್ಟ್ ಮಾಡಿದೆ. ಸೊ ಹಿಂದಿನ ದಿನವೇ ಎಲ್ಲ ಹಬ್ಬದ ಕೆಲಸ ಮುಗಿಸ್ಕೊಳ್ಳೋಣ, ಪೂಜೆ ಮಾಡಿ ಅಂತೆಲ್ಲ ದೇವ್ರ ಸಾಮಾನ ಕ್ಲೀನಾಗಿ ನೀಟಾಗಿ ತೊಳಿತಾ ಇದ್ದೆ. ನೆಕ್ಸ್ಟ್ ಡೇಗೆ ರಜಾ ಕೂಡ ಇತ್ತು, ಹಬ್ಬದ ದಿನ ರಜಾ ಇತ್ತು. ಬಟ್ ಬೇಡ, ಹಿಂದಿನ ದಿನನೇ ಮುಗಿಸ್ಕೊಂಬಿಟ್ರೆ ಹಬ್ಬದ ದಿನ ನೀಟಾಗಿ ಪೂಜೆ ಮಾಡೋಕ್ಕೆ ಟೈಮ್ ಸರೋಗುತ್ತೆ ಅಂತ ಪೂಜೆ ಜೊತೆಗೆ ಹಂಗೆ ಅಡುಗೆನೂ ರೆಡಿ ಮಾಡ್ಕೊಳ್ತಿದ್ದೆ. ಬಿಸಿಬೇಳೆ ಬಾತ್ ಮಾಡ್ತಿದ್ದೆ. ಒಂದು ಪಾಟ್ ರೆಸಿಪಿನೇ ಇರಲಿ ಅಂತ ಹೇಳಿ ಸಿಂಪಲ್ಲಾಗಿ ಬಿಸಿಬೇಳೆ ಬಾತ್ ಮಾಡಿದೆ. ಜೊತೆಗೆ ಪಾಪಡ್ ಕೂಡ ಫ್ರೈ ಮಾಡ್ತಾಯಿದ್ದೆ. ಹಸ್ಬೆಂಡ್ಗೆ ಮಗನಿಗೆ ಕೊಟ್ಟು, ಇವರಿಬ್ಬರಂತೂ ಒಂದು ಸ್ವಲ್ಪನೂ ಹೆಲ್ಪ್ ಮಾಡೋಕ್ಕೆ ಕೊಡಲಿಲ್ಲ. ಜೊತೆಗೆ ಸೂಪ್ ಇದೆಯಾ ಅಂತ ನನ್ನನ್ನೇ ಕೇಳ್ತಾಯಿದ್ರು. ನೀಟಾಗಿ ಹುಳಿ ಹಾಕಿ ದೇವ್ರ ಸಾಮಾನೆಲ್ಲ ರೆಡಿ ಮಾಡಿದೆ. ನಮ್ಮತ್ತೆ ನೋಡಿ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತೀನಿ ಅಂತ ಕಾಳನ್ನ ಇದಕ್ಕೆ ಕೊಡ್ತಾಯಿದ್ರು. ಅಷ್ಟೊತ್ತಿಗೆ ಊಟ ಕೂಡ ರೆಡಿ ಆಯಿತು. ಸೊ ಊಟಕ್ಕೆ ಬಡಿಸ್ಬೇಕು. 9:30 ಟೈಮ್ ಆಗಿತ್ತು. ನಮ್ಮ ಮನೇಲಿ ಒಂದು ಪಾಲಿಸಿ ಇದೆ, ಇದು ನಮ್ಮ ಮಾವನ ಒಂದು ಪ್ಲೇಟ್. ಸೊ ಅವ್ರಿಗೆ ಇದರಲ್ಲೇ ಊಟ ಕೊಡಬೇಕು. ಅವ್ರಿಗೆ ಏನಂದರೆ 9:30ಗೆ ಊಟ ರೆಡಿ ಆಗಬೇಕು. ನಾನು ಆಫೀಸಿಂದ 9:25ಗೆ ಬಂದರೂ ಅವ್ರು 9:30ಗೆ ಊಟ ಕೇಳ್ತಾರೆ. ಇದು ಒಂದು ಏನು ಮಾಡೋಕ್ಕಾಗೋದಿಲ್ಲ. ನನ್ನ ಹಸ್ಬೆಂಡ್ ಹೇಳ್ತಾರೆ, ನೀನಾಗಿದ್ದಕ್ಕೆ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದೆಯಾ ಅಂತ ಎಷ್ಟೊಂದು ಅಪ್ರಿಸಿಯೇಷನ್ ಮಾಡ್ತಾನೆ ಇರ್ತಾರೆ. ಸೊ ಬಿಸಿ ಬಿಸಿ ಊಟ ರೆಡಿ ಆಯಿತು. ಬಿಸಿಬೇಳೆ ಬಾತ್ ಜೊತೆಗೆ ತುಪ್ಪ, ಖಾರ ಬುಂದಿ. ಊಟಕ್ಕೆ ಬಾರೋ ತಿಮ್ಮ ಅಂದರೆ ಓಡಿ ಬಂದೇವಮ್ಮ ಅಂತ ಇಬ್ಬರು ಓಡಿ ಬಂದಿದ್ರು. ಸೊ ಇವ್ರಿಗೆಲ್ಲ ಊಟನ ಬಡಿಸ್ಬಿಟ್ಟು ನಾನು ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ. ಎಲ್ಲ ಪೂಜೆ ಮಾಡಿದಾಯಿತು, ರೆಡಿ ಮಾಡಿದಾಯಿತು. ದೀಪನೂ ಅಂಟಿಸೋದು ಒಂದು ಪದ್ಧತಿ. ಎಲ್ಲ ದೇವರಿಗೆ ರೆಡಿ ಆದಮೇಲೆ ದೀಪ ಅಂಟಿಸಲೇಬೇಕು. ಸೊ ಅಷ್ಟೊತ್ತಿಗೆ ನೋಡಿ ಕಿಚನ್ ಮೆಸ್ಸಿ ಫುಲ್ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಎಲ್ಲ ಕ್ಲೀನ್ ಮಾಡಿ ಮುಗಿಸೋ ಅಷ್ಟೊತ್ತಿಗೆ 11 ಆಗಿತ್ತು ಅನಿಸುತ್ತೆ. ನನ್ನ ಪ್ಲ್ಯಾನ್ ಪ್ರಕಾರ ಏನು ಅಂದ್ಕೊಂಡೆ, ಬೆಳಗ್ಗೆ ಒಂದು 7 ಅಷ್ಟೊತ್ತಿಗೆ ಪೂಜೆ ಮಾಡೋಣ ಅಂತ. ಇಷ್ಟೆಲ್ಲ ಕೆಲಸ ಮುಗಿಸಿ ನಾನು ಮಲಗಿದ್ದೆ 12:30 ಆಗೋಯಿತು. ಬೆಳಗ್ಗೆ ನನಗೆ ಬೆನ್ನೇ ಸಪೋರ್ಟ್ ಮಾಡ್ತಾಯಿಲ್ಲ, ನನಗೆ ಎದೊಳಕ್ಕೆ ಆಗ್ತಾ ಇರಲಿಲ್ಲ. ಸೊ ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗೋದಿಲ್ಲ. ನೆಕ್ಸ್ಟ್ ಡೇ ಹೀಗಿದ್ರು ರಜಾ ಇತ್ತಲ್ಲ, ನಿಧಾನಕ್ಕೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಬಿಸಿಬೇಳೆ ಬಾತನ್ನ ಬಿಸಿ ಮಾಡಿಕೊಂಡು ತುಪ್ಪ ಜೊತೆಗೆ ಚಿಪ್ಸ್ ಜೊತೆಗೆ ತಿಂದು ಸ್ವಲ್ಪ ಕಾಳಿತ್ತು ಇದು ಕೊಟ್ಬಿಟ್ಟೆ ನಮ್ಮ ಅತ್ತೆಗೆ. ಅವರೇ ಸಾಂಬಾರು ರೆಡಿ ಮಾಡ್ತಾರೆ ನೆಕ್ಸ್ಟ್ ಡೇಗೆ. ಸೊ ನೆಕ್ಸ್ಟ್ ಡೇ ಇದು ಮಾರ್ನಿಂಗ್ ಹೂವು ಎಲ್ಲ ಪೋಣಿಸಿ ದೇವ್ರ ಅಲಂಕಾರ ಮಾಡಿದೆ. ಈ ಥರ ಮನೇಲಿ ಹಬ್ಬ ಹರಿದಿನ ಬಂದರೆ ಎಷ್ಟು ಚೆನ್ನಾಗಿರುತ್ತೆ. ಮನೇಲಿ ಒಂಥರ ಪಾಸಿಟಿವಿಟಿ ಆಗುತ್ತೆ. ನಂದೇನು ಪ್ರಾರ್ಥನೆ ಇದೆಯೋ ಅದನ್ನು ಬೇಡ್ಕೊಂಡು ಅಣ್ಣನ ಮನೆಗೆ ಊಟಕ್ಕೆ ಕರೆದಿದ್ರು. ಸೊ ಇವಳು ನಮ್ಮ ಅಣ್ಣನ ಮಗಳು ಪಟಾಕಿ ಪೂರ್ವಿಕ ಚೆನ್ನಾಗಿ ರೆಡಿಯಾಗಿ ಎಳ್ಳು ಬೆಲ್ಲ ಬೀರೋಕ್ಕೆ ರೆಡಿ ಆದರು. ಮನೇಲಿ ಈ ಥರ ಹೆಣ್ಮಕ್ಳು ಕಳೆಯಾಗಿ ರೆಡಿಯಾಗಿ ಓಡಾಡ್ತಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅವ್ರ ಮನೇಲಿ ಅವತ್ತಿನ ದಿನ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಊಟ ಮುಗಿಸ್ಕೊಂಡು ನಾನು ನಮ್ಮ ಮನೆಗೆ ಬರಬೇಕು. ಮನೆಗೆ ಬಂದು ನನ್ನ ಮಗನ ಜೊತೆ ಸ್ವಲ್ಪ ಹೊತ್ತು ಕ್ರಿಕೆಟ್ ಆಡಿ ಅವತ್ತಿನ ದಿನ ಎಂಡ್ ಆಯಿತು. ಹ್ಯಾವ್ ಅ ನೈಸ್ ಡೇ.